ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ನಾನು ಬಂದು ಕೊಕ್ಕಡ, ಆ್ಯಕ್ಚುಲಿ ಇದಿದೆಯಲ್ಲ ಸೌತಡ್ಕ ಬಿಟ್ಟು ಒಂದು 500 ಮೀಟ್ರ್ ಬಂದಮೇಲೆ ನಾವು ಲೆಫ್ಟಿಗೆ ಕುಕ್ಕೆಗೆ ಟರ್ನ್ ಆಗ್ತೀವಿ. ಸ್ಟ್ರೈಟ್ ಬಂದರೆ ಕೊಕ್ಕಡ ಊರಿದೆ. ಕೊಕ್ಕಡ ಊರಲ್ಲಿ ಒಂದು 500 ಮೀಟ್ರ್ ಒಳಗಡೆ ಬಂದರೆ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ. 4000 ಹಳೆಯ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಸೊ ನೋಡಿ, ಇಲ್ಲಿ ಬಂದ ತಕ್ಷಣ ಫಸ್ಟು ಕಲ್ಯಾಣಿ ಒಂದಿದೆ, ತೋರಿಸ್ತೀನಿ ನಿಮ್ಮ ಕಲ್ಯಾಣಿ. ನೋಡಿ, ಕಲ್ಯಾಣಿ ನೋಡ್ತಾ ಇದ್ದೀರಲ್ಲ, ಕಲ್ಯಾಣಿ ಒಳಗಡೆ ಒಂದು ದೇವಸ್ಥಾನ ಇದೆ, ಅದು ಬಂದು ಕೈಲಾಸನಾಥ. ಆಮೇಲೆ ಆ ಕಲ್ಯಾಣಿ ಒಳಗಡೆ ನೋಡಿ ನೀರು ಎಷ್ಟು ಚೆನ್ನಾಗಿದೆ. ಹಾಗೆ ಅಲ್ಲೊಂದು ದೇವಸ್ಥಾನ ಇದೆ. ಆಮೇಲೆ ಇದು ಬಂದು ನಾಗಬಳ್ಳಿ ಅಂತೆ. ಸೊ ಇದ್ರ ಹತ್ರ ಒಂದು ಹಾವು ಇರುತ್ತೆ, ನಾಗರಾವು. ಅದು ಏನೂ ಮಾಡಲ್ವಂತೆ, ತುಂಬ ಒಳ್ಳೆಯದಂತೆ. ಆಮೇಲೆ ಇದು ಬಂದು ವೈದ್ಯನಾಥೇಶ್ವರ ದೇವಸ್ಥಾನ. ಇದೇ 4000 ಹಳೆಯ ದೇವಸ್ಥಾನ. ಬನ್ನಿ, ಇಲ್ಲಿ ಮಾಹಿತಿ ಕೇಂದ್ರ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಬಂದು ನಾನು ವೈದ್ಯನಾಥೇಶ್ವರ ದೇವಸ್ಥಾನ ಹತ್ರ ಇದ್ದೀನಿ. ಇದು 4000 ವರ್ಷಗಳಿಗಿಂತ ಹಳೆಯದಂತೆ, ಪಾಂಡವರ ಕಾಲದಲ್ಲಿ ನಿರ್ಮಾಣ ಆಗಿರೋದು. ಸೊ ಇಲ್ಲಿ ಮಾಹಿತಿ ಕೇಂದ್ರ ಇದೆ, ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಈಗ ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ನಂದು ದಾಮೋದರ್ ಅಂತ. ದಾಮೋದರ್. ಹೌದು ಸರ್, ನೀವು ಇಲ್ಲಿ ಏನು ಮಾಡ್ತೀರಾ? ನಾನಿಲ್ಲಿ ಅಕೌಂಟೆಂಟ್ ಆಗಿದ್ದೇನೆ. ಓಕೆ. ಮತ್ತೆ ರಶೀದಿ ಎಲ್ಲ ಕೊಡುವುದು ನಾನು. ಹೌದಾ ಸರ್? ಇದು ವೈದ್ಯನಾಥೇಶ್ವರ ದೇವಸ್ಥಾನ, ಹೌದು. ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಜನರಿಗೆ ಮಾಹಿತಿ ತಿಳಿಸ್ಕೊಡಿ ಸರ್. ಅಂದ್ರೆ ವೈದ್ಯನಾಥೇಶ್ವರ ಶಿವ ಇಲ್ಲಿ ವೈದ್ಯನಾಥನ ರೂಪದಲ್ಲಿ ಇರುವುದು. ಶಿವ ಮತ್ತೆ ವಿಷ್ಣು ಹರಿಹರ ಸಂಗಮ ಕ್ಷೇತ್ರ, ಆದ್ರಿಂದ ಇದನ್ನು ಧನ್ವಂತರಿ ಕ್ಷೇತ್ರ ಅಂತ ಕರೀತಾರೆ. ಇಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಇಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು, ಇಲ್ಲಿ ವಿಶೇಷವಾದ ಹರಕೆ ಅಂದರೆ ತೆಂಗಿನ ನಾರಿನಿಂದ ಮಾಡಿರುವ ಹಗ್ಗ ಮತ್ತು ತಾಮ್ರದ ಬಿಂದಿಗೆ, ಕುರಿ ಹಗ್ಗ ಮತ್ತು ತಾಮ್ರದ ಬಿಂದಿಗೆ, ಅದನ್ನೊಂದು ದೇವರಿಗೆ ಕೊಡ್ತೇವೆ ಅಂತ ನಾವು ಸಂಕಲ್ಪ ಮಾಡಿಕೊಂಡು, ಮತ್ತು ಇಲ್ಲಿ ಕಲ್ಯಾಣಿ ಪಾಂಡವರ ಕಾಲದಲ್ಲಿ ಭೀಮಸೇನ ನಿರ್ಮಾಣ ಮಾಡಿರುವುದಂತ ಇತಿಹಾಸ ಇದೆ. ಒಮ್ಮೆ ಬತ್ತಿ ಹೋದ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಬಂದು ಪರ್ಜನ್ಯ ಜಪ ಮಾಡಿ ನೀರು ಉಪ್ಪಿಸಿದ್ರು. ಅದು ಯಾವುದೇ ಬೇಸಿಗೆ ಕಾಲದಲ್ಲೂ ಬತ್ತಿ ಹೋಗುವುದಿಲ್ಲ. 18 ಬಗೆಯ ಔಷಧಿ ಗುಣ ಇರುವ ತೀರ್ಥ, ಅದನ್ನು ಸರ್ವರೋಗ ನಿವಾರಕ ಅಂತ ಕರೀತಾರೆ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ನಾವು ಅದನ್ನು ತೀರ್ಥ ರೂಪದಲ್ಲಿ ತಗೊಳ್ಬೋದು, ಪ್ರೋಕ್ಷಣೆ ಮಾಡ್ಬೋದು, ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡ್ಬೋದು ಒಂದು 21 ದಿವಸ. ಹಾಗೆ ಎಲ್ಲ ಆರೋಗ್ಯ ಸಮಸ್ಯೆ ಕಡಿಮೆ ಆದಮೇಲೆ ನೆಕ್ಸ್ಟ್ ಬಂದಾಗ ದೇವರಿಗೆ ಹರಕೆಯ ರೂಪದಲ್ಲಿ ಹಗ್ಗ ಮತ್ತು ಬಿಂದಿಗೆ ದೇವರಿಗೆ ಒಪ್ಪಿಸುವುದು. ಇಲ್ಲಿಯ ವಿಶೇಷವಾದ ಹರಕೆ. ಸರ್, ಈ ದೇವಸ್ಥಾನ ಎಷ್ಟು ಸಾವಿರ ವರ್ಷದ ಹಳೆಯದು ಸರ್? ಅಂದರೆ ಪಾಂಡವರ ಕಾಲದಲ್ಲಿ ನಿರ್ಮಾಣ ಆಗಿರುವುದಂತ ಇತಿಹಾಸ ಇದೆ. ಅಂದರೆ ಒಂದು 4,000 ವರ್ಷ ಹಳೆಯದ್ದು. ಮತ್ತೆ ಇಲ್ಲಿ ಒಂದು ಶಾಸನ ಇದೆ, ಅದರಲ್ಲಿ ಧ್ವಜಸ್ತಂಭ ಇದೆ ಇಲ್ಲಿ. ಅದರಲ್ಲಿ 700 ವರ್ಷದ ಇದು ಇದೆ, ಶಾಸನ ಇದೆ. ಅದರಲ್ಲಿ ಶಾಸನ ಇದೆ. ಅದರಲ್ಲಿ ಬಂದಿದೆ, ದೇಸಿಂಗನ ಮಗ ದೇವು ಎನ್ನುವ ರಾಜ ದಂಬೆಕಲ್ಲನು 1547 ನಿರ್ಮಿಸಿದನು ಅಂತ ಅದರಲ್ಲಿ ಬರ್ದಿದೆ. 1549 ದೇಸಿಂಗನ ಮಗ ದೇವು ಎನ್ನುವ ರಾಜ ದಂಬೆಕಲ್ಲನ್ನು ನಿಲ್ಲಿಸಿದನು ಅಂತ ಅದರಲ್ಲಿ ಶಾಸನ ಇದೆ. ಹೌದು ಸರ್. ಈ ದೇವಸ್ಥಾನದ ವಿಶೇಷ ಮತ್ತೆ ಏನು ನಡೆಯುತ್ತೆ ಇಲ್ಲಿ? ಅಂದರೆ ಇಲ್ಲಿ ವಿಶೇಷವಾಗಿ 2 ಜಾತ್ರೆ ನಡೀತದೆ. ಒಂದು ವಾರ್ಷಿಕ ಜಾತ್ರೆ, ಮತ್ತೊಂದು ಕೋರಿ ಜಾತ್ರೆ ಅಂತ. ವಾರ್ಷಿಕ ಜಾತ್ರೆ ನಿಮಗೆ ಮೇ 1ರಿಂದ 9ರವರೆಗೆ ನಡೀತದೆ ಪ್ರತಿ ವರ್ಷ. ಮತ್ತು ಕೋರಿ ಜಾತ್ರೆ ಅದು ಇಲ್ಲಿ ವಿಶೇಷ ಜಾತ್ರೆ, ಅದು ಡಿಸೆಂಬರ್ ಧನುರ್ಮಾಸ 1ಕ್ಕೆ ನಡೀತದೆ. ಅದು ಇಲ್ಲಿ ದೇವರ ಗದ್ದೆ ಇದೆ. ಆ ಗದ್ದೆಯಲ್ಲಿ ಎತ್ತು ಓಡಿಸಲಿಕ್ಕೆ ಮತ್ತು ಆರೋಗ್ಯ ಸಮಸ್ಯೆ ಇರುವವರು ಆ ದೇವರ ಗದ್ದೆಗೆ ಪರಿಸರದಲ್ಲಿ ಸಿಗುವಂಥ ಸೊಪ್ಪನ್ನೆಲ್ಲ ತಗೊಂಡೋಗಿ ಅದಕ್ಕೆ ಹಾಕ್ತಾರೆ. ಹಾಕಿ ಅಲ್ಲಿಯ ಕೆಸರನ್ನೇ ಗಂಧ ಅಂತ ಹಣೆಗೆ ಹಚ್ಕೊಂಡು ಪೂಜೆ ಮಾಡ್ತಾರೆ. ಮತ್ತು ದೇವರಿಗೆ ಸಂಜೆ 5 ಗಂಟೆಗೆ ದೇವರು ಇಲ್ಲಿಂದ ಅಲ್ಲಿ ಹೋಗಿ ಪೂಜೆ ಎಲ್ಲ ನೆರವೇರಲಿಕ್ಕೆ ಉಂಟು ದೇವರ ಗದ್ದೆಯಲ್ಲಿ. ಇಲ್ಲಿಂದ ಒಂದು 500 ಮೀಟರ್ ದೂರ ಇದೆ. ಹೌದಾ? ಪ್ರತಿ ವರ್ಷ ಧನುರ್ಮಾಸ 1ಕ್ಕೆ ಅದು ನಡೆಯುತ್ತದೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿ, ಇದು 4000 ವರ್ಷಗಳ ಹಿಂದೆ ಇದು. ಆ ಕಾಲದಲ್ಲಿ ಪರಶುರಾಮರು ಕಟ್ಟಿರೋವಂಥದ್ದು. ಈಗ ಆ್ಯಕ್ಚುಲಿ ಒಳಗಡೆ ದೇವಸ್ಥಾನ ಒಂದು ಜೀರ್ಣೋದ್ಧಾರ ನಡೀತಾ ಇದೆಯಂತೆ. ಅದಕ್ಕೋಸ್ಕರ
ಅಭಿಷೇಕ ಇವೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ರುದ್ರಾಭಿಷೇಕ ಮಾತ್ರ ನಡೀತಾ ಇದೆ ಅಂತಷ್ಟೇ. ಓಕೆ, ಮಳೆ ಬೇರೆ ತುಂಬ ಜೋರಾಗಿ ಬರ್ತಾ ಇದೆ, ಆ ಕಡೆ ಹೋಗೋದಕ್ಕೂ ಆಗ್ತಾಯಿಲ್ಲ. ಇದು ಆ ಕಾಲದಲ್ಲಿ ಕಟ್ಟಿರುವಂಥ ಬೃಂದಾವನ ನೋಡಿ ಯಾವ ಥರ ಇದೆ.